ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಬೆಳಗಾಯಿತು ಪ್ರಿಯರೇ. ಬೆಳಗಾದ ತಕ್ಷಣವೇ ಪಕ್ಷಿಗಳನ್ನು ನೋಡಿರಿ, ಚಿಲಿಪಿಲಿ ಹಾಡುತ್ತವೆ. ಸೃಷ್ಟಿಯೆಲ್ಲ ಎಚ್ಚರಗೊಂಡು ಆನಂದಿಸುತ್ತಿದೆ. ಗಿಡಗಳು ಚಪ್ಪಾಳೆ ತಟ್ತಿವೆ ಅಂತೆ, ನದಿಯ ಅಲೆಗಳು ಚಪ್ಪಾಳೆ ತಟ್ತಿವೆ ಅಂತೆ, ಆಕಾಶದ ಮೇಘಗಳು ಆನಂದಿಸುತ್ತಾ ಇವೆ ಅಂತೆ. ಎಂದಾದರೂ ಸೃಷ್ಟಿ ನೋಡಿ ನೀವು ಆನಂದಿಸಿದ್ದೀರಾ? ನಾವು ನಮ್ಮ ಕೋಣೆಯಲ್ಲಿಯೇ ಮಲಗುತ್ತಿದ್ದೇವೆ, ಎಸಿ ಹಾಕಿಕೊಂಡು, ಕಿಟಕಿ ಕೂಡ ತೆರೆಯದಂತೆ ಮುಚ್ಚಿಕೊಂಡು ಮಲಗುತ್ತಿದ್ದೇವೆ. ಹೊರಗಡೆ ಆಕಾಶ ಕೂಡ ಕಾಣಲಾರದ ಸ್ಥಿತಿಯಲ್ಲಿಯೇ ಇರ್ತಿದ್ದೇವೆ. ಕನಿಷ್ಠ ಬಯಲಾದ ಸ್ಥಳಕ್ಕೆ ಹೋಗಿ ದೇವರನ್ನು ಸ್ತುತಿಸಿರಿ. ಯೇಸುಕ್ರಿಸ್ತನು ಇನ್ನೂ ಮೊಬ್ಬಾಗಿರುವಾಗಲೇ ಮುಂಜಾನೆ ಜಾವದಲ್ಲಿ ಎದ್ದು ಅರಣ್ಯಕ್ಕೆ ಹೋಗಿ ಎಣ್ಣೆ ಮರಗಳ ಗುಡ್ಡಕ್ಕೆ ಹೋಗಿ ಏಕಾಂತವಾಗಿ ಪ್ರಾರ್ಥಿಸ್ತಾ ಇದ್ರಿ ಎಂದು ಬೈಬಲ್ ಹೇಳ್ತದೆ. ಉದಯದಲ್ಲಿಯೇ ನಮ್ಮ ಹೃದಯ ದೇವರೊಂದಿಗೆ ಜೋಡಿಸಿಕೊಳ್ಳೋದಾದರೆ, ದೇವರ ಮಾತುಗಳಿಂದ ತುಂಬಿಸಿಕೊಳ್ಳುವುದಾದರೆ ಪ್ರಶಾಂತವಾಗಿ ನಾವು ಜೀವಿಸುವವರಾಗಿರುತ್ತೇವೆ, ಪ್ರತಿ ಶೋಧನೆಯನ್ನು ಎದುರಿಸುವವರಾಗಿರುತ್ತೇವೆ. ಅದಕ್ಕೆ ನಿಮಗೋಸ್ಕರ ಈ ಅನುದಿನದ ಧ್ಯಾನ ಪ್ರತಿದಿನ ಬೆಳಿಗ್ಗೆ 7 ಗಂಟೆಗೆ ಅನುದಿನದ ಪರಲೋಕದ ಮನ್ನವೇ ಎಂಬಂತೆ ನಿಮಗಾಗಿ ಪ್ರಸಾರ ಮಾಡ್ತಿದ್ದೇವೆ. ಪ್ರತಿದಿನ ಬೆಳಿಗ್ಗೆ 7 ಗಂಟೆಗೆ ಎಷ್ಟು ಅದ್ಭುತವಾದ ಆತ್ಮಿಕ ಆಹಾರ ನಿಮಗಾಗಿ ದೇವರು ಅನುಗ್ರಹಿಸುತ್ತಿದ್ದಾರೆ ನೋಡಿ. ಆ ಆಧ್ಯಾತ್ಮಿಕ ಆಹಾರ ನೀವು ಸೇವಿಸುತ್ತಾ ಆತ್ಮಿಕವಾಗಿ ಬೆಳೆಯಬೇಕೆನ್ನುವುದಕ್ಕೋಸ್ಕರವೇ ನಮ್ಮ ಇಷ್ಟು ಪ್ರಯಾಸ. ಹಾಗಾಗಿ ಆಲಸ್ಯವಾಗಿ ಎದ್ದೇಳಬೇಡಿ ಪ್ರಿಯರೇ. ನಿಮಗನುಕೂಲವಾಗಿ ಬೆಳಗ್ಗೆ 7 ಗಂಟೆಗೆ ಮತ್ತು ಇತರ ದೇಶದಲ್ಲಿದ್ದವರಿಗೋಸ್ಕರ ಲಭ್ಯವಿರುವುದಕ್ಕೋಸ್ಕರ ದೇವರ ವಾಕ್ಯ ಉದಯದಲ್ಲಿಯೇ ಆಧ್ಯಾತ್ಮಿಕವಾದ ಎಷ್ಟೋ ಸತ್ಯಗಳಿಂದ ಕೂಡಿದ ಸಂದೇಶಗಳನ್ನು ನೀವು ಆತ್ಮಿಕ ಬಲಗೊಳ್ಳುವುದಕ್ಕೋಸ್ಕರ ಬೆಳಗ್ಗೆ 7 ಗಂಟೆಗೆ ಈ ಯೂಟ್ಯೂಬ್ ಮೂಲಕ ನಿಮ್ಮ ಮುಂದೆ ಬರ್ತಿದ್ದೇವೆ. ದೇವರ ವಾಕ್ಯ ಪ್ರತಿದಿನ ಕೇಳಿರಿ, ಧ್ಯಾನಿಸಿರಿ, ಹೃದಯದಲ್ಲಿ ಇಟ್ಟುಕೊಂಡು ಫಲಿಸಿರಿ. ಚಿಕ್ಕ ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಪ್ರತಿದಿನ ನಮ್ಮ ಶರೀರಕ್ಕೆ ಆಹಾರದ ಅವಶ್ಯಕತೆ ಇದ್ದೇ ಇರುತ್ತೆ ದೇವರೇ. ನಿನ್ನೆ ತಿಂದರೂ ಈ ದಿನ ನಮಗೆ ಹಸಿವೆಯಾಗತ್ತೆ. ಆಯಾ ಹೊತ್ತಿನ ಪ್ರಕಾರ ನಮ್ಮ ಆಹಾರದ ಕುರಿತು ಚಿಂತಿಸ್ತಿದ್ದೇವೆ ಹೊರತು ಆಧ್ಯಾತ್ಮಿಕ ಬಲ ಹೊಂದಿಕೊಳ್ಳಲು ನಾವೇನು ಮಾಡ್ತಿಲ್ಲ. ಮನುಷ್ಯ ರೊಟ್ಟಿ ತಿಂದ ಮಾತ್ರದಿಂದ ಬದುಕಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿ ಮಾತಿನಿಂದ ಬದುಕೋನು ಎಂಬ ನಿಮ್ಮ ಮಾತು ಜ್ಞಾಪಕ ಮಾಡಿಕೊಂಡು ನಿಮ್ಮ ಮಾತುಗಳಿಂದ ಆಧ್ಯಾತ್ಮಿಕವಾದ ಪೋಷಣೆ ಹೊಂದಿಕೊಂಡು ನಿಮ್ಮ ನಾಮ ಮಹಿಮೆ ಪಡಿಸುವ ಜೀವಿತ ಜೀವಿಸಲು ನಮ್ಮೆಲ್ಲರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಇಸ್ರಾಯೇಲ್ ಜನಾಂಗದವರು 400 ವರ್ಷಗಳವರೆಗೂ ದಾಸತ್ವದಲ್ಲಿ ಕುಗ್ಗಿ ಹೋಗುತ್ತಾ ಇರುವಾಗ ಅವರ ಶ್ರಮೆಯ ಮೇರೆಗೆ ನರಳಾಡಿ ಅಳುತ್ತಾ ನಿಟ್ಟುಸಿರಿನೊಂದಿಗೆ ದೇವರಿಗೆ ಮೊರೆಯಿಟ್ಟಾಗ ಕರುಣೆಯುಳ್ಳಂತಹ ದೇವರು ಇಸ್ರಾಯೇಲರನ್ನು ಕನಿಕರಿಸಿ ಮೋಶೆ ಎಂಬ ನಾಯಕನನ್ನು ಕಳುಹಿಸಿ ತನ್ನ ಶಕ್ತಿ ಪ್ರಭಾವವನ್ನು ತೋರಿಸಿ ಇಸ್ರಾಯೇಲ್ ಜನಾಂಗದವರನ್ನು ಕಠಿಣನಾದ ಫರೋಹನ ಬಂಧನದಿಂದ ಬಿಡಿಸಿ ವಾಗ್ದಾನ ಭೂಮಿಗೆ ಒಯ್ಯುವಾಗ ಮಾರ್ಗದಲ್ಲಿ ಅನೇಕ ಅದ್ಭುತ ಮಾಡಿ ಆ ಅರಣ್ಯ ಮಾರ್ಗದಲ್ಲಿ ಆತನ ಪರಲೋಕವೆಂಬ ಕಾನಾನ್ ದೇಶಕ್ಕೆ ನಾವು ಸಿದ್ಧವಾಗುವಂತೆ ಆ ದಿನ ಇದ್ದ ಕಾನಾನ್ ದೇಶಕ್ಕೆ ಆ ಇಸ್ರಾಯೇಲರನ್ನು ದೇವರು ನಡೆಸುತ್ತಾ ಇದ್ರು. ಆ ಪ್ರಯಾಣದಲ್ಲಿ ಅವರಿಗೆ ಬಹಳ ಹೋರಾಟಗಳು ಎದುರಾದಾಗ ದೇವರು ಅದ್ಭುತ ಕಾರ್ಯ ಮಾಡಿ ಅವರನ್ನು ಬಿಡಿಸುತ್ತಾರೆ. ದಿನಾಲು ಬದುಕಬೇಕಾದರೆ ದಿನಾಲು ತಿನ್ನಬೇಕಲ್ಲವೇ? ಮತ್ತೆ ಅರಣ್ಯದಲ್ಲಿ ಅವರು ಕೆಲವು ದಿನಗಳವರೆಗೂ ತಮ್ಮೊಂದಿಗೆ ತಂದಿರುವಂತಹ ಬಟ್ಟೆ, ಮೊಟ್ಟೆ, ಕಾಯಿಪಲ್ಯ ಅದೆಲ್ಲ ತಿನ್ನುತ್ತಾರೆ. ನಂತರ ಒಂದು ಬೆಟ್ಟದ ಹತ್ರ ಬಂದು ಕೂತ್ಕೊಂಡು ಅಳ್ತಾ ಇದ್ರಂತೆ. ನಮಗೆ ಯಾರು ಸಾರು ಬಡಿಸ್ತಾರೆ, ಅನ್ನ ಯಾರು ಬಡಿಸ್ತಾರೆ, ನಾವು ಐಗುಪ್ತಕ್ಕೆ ತಿರುಗಿ ಹೋಗ್ತೇವೆ ಅಂದಾಗ ಅವರ ಮೊರೆಯನ್ನು, ಅವರ ಬಾಧೆಯನ್ನು ಮೋಶೆ ದೇವರೊಂದಿಗೆ ಹಂಚಿಕೊಂಡಾಗ ಆಗ ದೇವರು ಏನ್ ಮಾಡುತ್ತಾರೆ ನೋಡಿ. ವಿಮೋಚನೆ ಕಾಂಡ 16ನೇಯ ಅಧ್ಯಾಯ. ಹಳೆ ಒಡಂಬಡಿಕೆ ಕೂಡ ನೀವು ಓದುತ್ತೀರೋ ಇಲ್ಲವೋ? ಓದಿ ಪ್ರಿಯರೇ. ಹಳೆ ಒಡಂಬಡಿಕೆಯಲ್ಲಿ ವಿಮೋಚನೆ ಕಾಂಡ 16ನೇ ಅಧ್ಯಾಯ 15ನೇ ವಚನ ಮಾತ್ರ ಓದುತ್ತೇನೆ ಕೇಳಿ. ಕ್ಷಮಿಸಿರಿ, ಇದೇ ಅಧ್ಯಾಯದ 14ನೇ ವಚನ ಕೂಡ ಓದುತ್ತೇನೆ ಕೇಳಿ. ಅದೇನೆಂದರೆ, ಆ ಮಂಜು ಆರಿ ಹೋದ ನಂತರ ಅರಣ್ಯದ ನೆಲದಲ್ಲಿ ಮಂಜಿನ ಹನಿಗಳಂತೆ ಏನೋ ಸಣ್ಣ ಸಣ್ಣ ರವೆಗಳು ಕಾಣಿಸಿದವು. ಇಸ್ರಾಯೇಲ್ಯರು ಅದನ್ನು ಕಂಡು ಅದರ ವಿಷಯದಲ್ಲಿ ಇಂಥದೆಂದೂ ತಿಳಿಯದೆ ಒಬ್ಬರಿಗೊಬ್ಬರು ಇದೇನಿರಬಹುದು ಎಂದು ಹೇಳಿಕೊಂಡರು.
ನೆಲದ ಮೇಲೆ ಮಂಜಿನ ಹನಿಗಳಂತೆ ಸಣ್ಣ ಸಣ್ಣ ರವೆಗಳಂತೆ ಕಾಣಿಸುವುದು ಮನ್ನವಾಗಿದೆ ಎಂದು ಅವರಿಗೆ ಗೊತ್ತಿರಲಿಲ್ಲ. ಮೊದಲ ಸಾರಿ ಆಕಾಶದಿಂದ ಬೀಳುವಂತಹ ಆ ಮಂಜನ್ನು ನೋಡಿ ಇದೇನಾಗಿರಬಹುದು ಎಂದು ಮಾತಾಡಿಕೊಳ್ಳುವಾಗ ಮೋಶೆ ಹೇಳ್ತಾನೆ 16ನೇ ವಚನದಲ್ಲಿ, ಇದು ಯೆಹೋವನು ತಿನ್ನುವುದಕ್ಕಾಗಿ ನಿಮಗೋಸ್ಕರ ಕೊಟ್ಟ ಆಹಾರವು. ಯಾರು ನಮಗೆ ಆಹಾರ ಬಡಿಸುವರು? ಆ ವಾಕ್ಯ ಭಾಗದ ಇಸ್ರಾಯೇಲರ ಜನಸಂಖ್ಯೆ 6 ಲಕ್ಷ ಕಾಲ್ಬಲವುಳ್ಳವರಾಗಿದ್ರು. ಅದರಲ್ಲಿ ವೃದ್ಧರು ಮಕ್ಕಳೆಲ್ಲ ಸೇರಿದ್ರೆ 20 ಲಕ್ಷ ಆಗಿದ್ರಂತೆ. ಪ್ರತಿದಿನ 20 ಲಕ್ಷ ಜನರಿಗೆ ಆಹಾರ ಸಿದ್ಧ ಮಾಡಬೇಕಾದರೆ ಅದು ಎಷ್ಟರ ಮಟ್ಟಿಗೆ ಹೋರಾಟದಿಂದ ಕೂಡಿರುತ್ತೆ ನೋಡಿ. ಅದು ಕೂಡ ಏನು ಸಿಗಲಾರದ ಅರಣ್ಯದಲ್ಲಿ ಅದ್ಭುತ ಕಾರ್ಯ ಮಾಡುವಾತನೆಂದು ಇಲ್ಲಿ ದೇವರು ನಿರೂಪಿಸ್ತಿದ್ದಾರೆ. ಆಕಾಶದಿಂದ ಇಸ್ರಾಯೇಲರಿಗಾಗಿ ಮನ್ನವನ್ನು ದೇವರು ಸುರಿಯ ಮಾಡಿದ್ರು. ಇದು ಏನಾಗಿದೆಯೋ ಏನೋ ಎಂದು ಗೊತ್ತಿಲ್ಲದೇ ಇರುವಾಗ ಮೋಶೆ ಹೇಳ್ತಾನೆ, ಇದು ದೇವರು ನಿಮಗೋಸ್ಕರ ಅನುಗ್ರಹಿಸಿರುವ ಆಹಾರ ಅನ್ನುತ್ತಾನೆ. ಯೆಹೋವನು ಇದರ ವಿಷಯದಲ್ಲಿ ಆಜ್ಞಾಪಿಸುವುದೇನೆಂದರೆ, ಪ್ರತಿಯೊಬ್ಬನು ತನ್ನ ಕುಟುಂಬದವರ ಸಂಖ್ಯಾನುಸಾರ ತಲೆಗೆ ಒಂದು ಗೋಮೇರಿನ ಮೇರೆಗೆ ತನ್ನ ಡೇರೆಯವರಿಗೋಸ್ಕರ ಕೂಡಿಸಿಕೊಳ್ಳಲಿ. ಬಾಯಲ್ಲೇ ಸುರಿದ್ರೆ ಚೆನ್ನಾಗಿರುತ್ತಲ್ಲವೇ ಅಂದ್ಕೊಳ್ತೇವೆ ನಾವು. ನೋಡಿ, ದೇವರ ಆಶೀರ್ವಾದ ನಾವು ಆರಿಸಿಕೊಳ್ಬೇಕು. ದೇವರ ಆಶೀರ್ವಾದನ ಹೊಂದಿಕೊಳ್ಳಬೇಕಾದ್ರೆ ನಾವು ನಂಬಬೇಕು. ದೇವರ ಆಶೀರ್ವಾದ ಹೊಂದಿಕೊಳ್ಳುವುದಕ್ಕಾಗಿ ನಾವು ಬೇಡಿಕೊಳ್ಳಬೇಕು. ದೇವರ ಆಶೀರ್ವಾದ ಹೊಂದಿಕೊಳ್ಳುವುದು ಅಂದರೆ ಅದು ಒಂದು ಕೆಲಸದಿಂದ ಕೂಡಿದಾಗಿದೆ, ಪ್ರಯಾಸದಿಂದ ಕೂಡಿದಾಗಿದೆ. ಪ್ರತಿದಿನ ಅಂತೆ ಇಸ್ರಾಯೇಲರಲ್ಲಿ ಪ್ರತಿಯೊಬ್ಬರು ತನ್ನ ಕುಟುಂಬದವರ ಮೇರೆಗೆ, ಪ್ರತಿಯೊಬ್ಬರು, ಒಬ್ಬರು ಇನ್ನೊಬ್ಬರಿಗಾಗಿ ಅಲ್ಲ, ಎಲ್ಲರೂ ತಮಗೋಸ್ಕರವೇ, ಪ್ರತಿಯೊಬ್ಬರು ಗೋಮೇರಿನ ಮೇರೆಗೆ ಅಂದರೆ ಹೆಚ್ಚು ಕಡಿಮೆ 1.5 kg ಅಷ್ಟಂತೆ, 1.5 kg ಮನ್ನವನ್ನು ಕೂಡಿಸಿಕೊಳ್ಳಬೇಕು. ಅದು ಹೇಗಿತ್ತಂತೆ? 31ನೇ ವಚನ ನೋಡಿ. ಇಸ್ರಾಯೇಲರು ಆ ಆಹಾರಕ್ಕೆ ಮನ್ನಾ ಎಂದು ಹೆಸರಿಟ್ಟರು. ಅದು ಬಿಳಿ ಕೊತ್ತಂಬರಿ ಕಾಳಿನ ಹಾಗೆ ಇತ್ತು. ಬಿಳಿ ಕೊತ್ತಂಬರಿ ಕಾಳು ಅಂದರೆ ಗೊತ್ತಾ ನಿಮಗೆ? ಕೊತ್ತಂಬರಿ ಕಾಳು ಅಂದರೆ ಧನಿಯಾ ಪ್ರಿಯರೇ. ಹೇಗಿರುತ್ತವೆ ಧನಿ? ಚಿಕ್ಕ ಚಿಕ್ಕ ಕಾಳು ಇರ್ತವೆ. ಅವು ಬಿಳಿ ಬಣ್ಣದಲ್ಲಿದ್ವಂತೆ. ಚೆನ್ನಾಗಿ ಧನಿಯಾ ಸೈಜ್ನಲ್ಲಿ ಕಾಳುಗಳು ಆಕಾಶದಿಂದ ಬೀಳುತ್ತಾ ಇದ್ವಂತೆ. ಫ್ರೆಶ್ ಆಗಿ ದಿನಾಲು ಬೀಳುತ್ತಾ ಇದ್ವಂತೆ. ಆ ಮಂಜಿನ ಮೇಲಿನಿಂದ ಅವರು ಒಂದೊಂದನ್ನಾಗಿ ಹೇಗೆ ಆರಿಸಿಕೊಳ್ಬೇಕು? ನೆಲದ ಮೇಲೆ ಬಿದ್ದಿರುವುದನ್ನು ಮೊಳಕಾಲೂರಿ ಆರಿಸಿಕೊಳ್ಬೇಕು. ಮೊಳಕಾಲೂರಿ ಒಂದೊಂದು ಕಾಳುಗಳನ್ನು ಆರಿಸಿಕೊಂಡು 1.5 ಸೇರು ಕೂಡಿಸಿಕೊಳ್ಬೇಕು. ಅದು ಆ ದಿನ ಆ ವ್ಯಕ್ತಿಗೆ ಆ ದಿನಾವಿಡೀ ಬೇಕಾದ ಆಹಾರವಾಗಿರ್ತಿತ್ತು. ಗಮನಿಸುತ್ತಾ ಇದ್ದೀರಾ? ಕೆಲಸ ಮಾಡದೇ ಇರುವವನು ಊಟ ಮಾಡಬಾರದು. ಪ್ರತಿಯೊಬ್ಬನು ತನ್ನ ಕೈಯಿಂದ ಒಂದಲ್ಲ ಒಂದು ಕೆಲಸ ಮಾಡಿ ತನ್ನ ಕಷ್ಟಾರ್ಜಿತದಿಂದ ತಾನು ಬದುಕಬೇಕು, ಊಟ ಮಾಡಬೇಕು ಎಂದು ದೇವರ ವಾಕ್ಯ ಎಚ್ಚರಿಸುತ್ತದೆ. ಒಬ್ಬ ತಂದೆ, ಪುರುಷನು ಕೆಲಸ ಮಾಡಿ ತನ್ನ ಕುಟುಂಬವನ್ನು ಪೋಷಿಸಿಕೊಳ್ಳಬೇಕು. ಇಲ್ಲಿ ಮಕ್ಕಳಿರುವುದಾದರೆ, ದಾಸದಾಸಿಯರಿರುವುದಾದರೆ ಅವರಿಗೋಸ್ಕರವೂ ಕೂಡ ಮನೆ ಯಜಮಾನನು ಆಹಾರ ಆರಿಸಿಕೊಳ್ಬೇಕಿತ್ತು. ಪ್ರತಿ ದಿನ ಬೆಳಗ್ಗೆ ಎದ್ದ ಕೂಡಲೇ, ಉದಯ ಕಾಲದಲ್ಲಿಯೇ, ಆ ಪ್ರಾತಃ ಕಾಲದಲ್ಲಿಯೇ, 10 ಗಂಟೆಗೆ ಎದ್ದು 11 ಗಂಟೆಗೆ ಹೋದರೆ ಅಲ್ಲಿ ಅದು ಇರಲ್ಲ. ಬೆಳಗ್ಗೆಯೇ ಹೋಗಿ ಆರಿಸಿಕೊಳ್ಬೇಕಿತ್ತು, ಮೊಳಕಾಲೂರಬೇಕಿತ್ತು. ಒಂದೊಂದಾಗಿ ಆರಿಸಿಕೊಳ್ಬೇಕಿತ್ತು. ಆಗ ಅದು ದಿನವಿಡೀ ಅವರಿಗೆ ಸಮೃದ್ಧಿಯಾಗಿರ್ತಾ ಇತ್ತು. ಈ ದಿನ ನಮಗೆ ಮನ್ನಾ ನಮ್ಮ ದೇವರ ವಾಕ್ಯವಾಗಿದೆ. ಈ ದಿನ ನಮ್ಮ ವಾಕ್ಯ ಪ್ರಿಂಟೆಡ್ ಬುಕ್ ಆಗಿದೆ, ಇಲ್ಲವೇ ಡಿಜಿಟಲ್ ಆಗಿದೆ. ಆದರೆ ಈ ಮಾತುಗಳು ದೇವರ ಮಾತುಗಳಾಗಿವೆ. ಆಕಾಶದಿಂದ ಸುರಿಯಲ್ಪಟ್ಟ ಮಾತುಗಳಾಗಿವೆ. ದೇವರ ಮಾತುಗಳನ್ನು ನಾವು ಆರಿಸಿಕೊಳ್ಬೇಕು ಉದಯದಲ್ಲಿಯೇ. ಯಾವ ರೀತಿ ಇಸ್ರಾಯೇಲರು ಬೆಳಗ್ಗೆ ಹೋಗಿ ಮೊಳಕಾಲೂರಿ ಆ ಒಂದು ಕೊತ್ತಂಬರಿನ ಕಾಳಿನಂತಿದ್ದ ಆ ಮನ್ನಾ ಆರಿಸಿಕೊಳ್ತಿದ್ರು, ಆನಂತರ ದಿನವಿಡೀ ತಮ್ಮ ಹಸಿವೆ ತೀರಿಸಿಕೊಳ್ತಿದ್ರು, ಹಾಗೆಯೇ ನಾವು ಬೆಳಗ್ಗೆ ಬೇಗ ಎದ್ದು ದೇವರ ವಾಕ್ಯ ಓದಿ ಮನ್ನಾ ಅಂದರೆ ಆ ದೇವರ ವಾಗ್ದಾನಗಳನ್ನು, ದೇವರ ಮಾತುಗಳನ್ನು, ಹೃದಯ ತೃಪ್ತಿಪಡಿಸುವಂತಹ, ಜೀವಿತಕ್ಕೆ ಸಂತುಷ್ಟಿಯನ್ನು ಕೊಡುವಂತಹ, ಮನೋನೇತ್ರ ಬೆಳಗಿಸುವಂತಹ, ಆಧ್ಯಾತ್ಮಿಕ ಬಲ ಕೊಡಬಲ್ಲಂತಹ
ದೇವರ ವಾಕ್ಯವನ್ನು ಪಠಿಸಬೇಕು, ಧ್ಯಾನಿಸಬೇಕು, ಮೊಳಕಾಲೂರಿ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸಬೇಕು. ಇದನ್ನು ಕಲಿತುಕೊಳ್ಳಿರಿ. ದೇವರು ಕೊಟ್ಟ ವಾಗ್ದಾನಗಳನ್ನು ಕೂಡಿಸಿಕೊಳ್ಳಿರಿ. ದೇವರ ಮಾತಿನಿಂದ ನಿಮ್ಮ ಹೃದಯವನ್ನು ತುಂಬಿಸಿಕೊಳ್ಳಿರಿ. ನಿಮ್ಮ ಹೃದಯ ತುಂಬ ದೇವರ ಮಾತಿರುವಾಗ ಸೈತಾನನಿಗೆ ನಿಮ್ಮ ಮೇಲೆ ಇನ್ಯಾವ ಅಧಿಕಾರವಿರಲ್ಲ. ನಿಮ್ಮ ಹೃದಯ ತುಂಬ ದೇವರ ಮಾತಿರುವುದಾದರೆ ನೀವು ಪಾಪ ಮಾಡಲಾರಿರಿ. ದೇವರೇ, ನಿಮ್ಮ ವಿರುದ್ಧ ಪಾಪ ಮಾಡದಂತೆ ನಿಮ್ಮ ವಾಕ್ಯವನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ ಎಂದು ದಾವೀದನು ಹೇಳ್ತಾನೆ. ನಿಮ್ಮ ಹೃದಯ ತುಂಬ ದೇವರ ವಾಕ್ಯ ಇರುವಾಗ ಭಯ ನಿಮ್ಮನ್ನು ಕಾಡಿಸಿ ಪೀಡಿಸುವುದಿಲ್ಲ. ದಿಗುಲು ನಿಮ್ಮ ಸಮೀಪಕ್ಕೆ ಬರಲ್ಲ. ವಿಚಾರ ನಿಮಗಿರಲ್ಲ. ಆತನ ವಾಕ್ಯ ಹೇಳೋದೇನೆಂದ್ರೆ, ದಿಗ್ಭ್ರಮೆಗೊಳ್ಳದಿರಿ, ಭಯಪಡಬೇಡಿರಿ, ನಿಮ್ಮ ಕೈ ಹಿಡಿದು ನಾನೇ ನಡೆಸುತ್ತೇನೆ ಎಂಬ ದೇವರ ವಾಕ್ಯ ನಿಮ್ಮನ್ನು ಧೈರ್ಯಪಡಿಸುತ್ತದೆ. ಆತನು ನಿಮ್ಮ ಕಣ್ಣೀರು ಒರೆಸುವಾತನಾಗಿದ್ದಾನೆ. ಆತನು ನಿಮ್ಮ ಕೈ ಹಿಡಿದು ನಡೆಸುತ್ತಾನೆ. ಆತನೇ ನಿಮಗೆ ಪೋಷಿಸುವಾತನಾಗಿದ್ದಾನೆ. ಆಕಾಶ ಪಕ್ಷಿಗಳನ್ನು ನೋಡಿರಿ, ಅವುಗಳನ್ನು ಪೋಷಿಸುವ ದೇವರು ನಿಮ್ಮನ್ನು ಪೋಷಿಸುವುದಿಲ್ಲವೋ? ನೀವು ದೇವರ ಮಾತುಗಳಿಂದ ನಿಮ್ಮ ಹೃದಯವೆಲ್ಲ ತುಂಬಿಸಿಕೊಳ್ಳುವುದಾದರೆ, ಈ ಪರಿಶುದ್ಧ ಸತ್ಯವೇದದಲ್ಲಿರುವಂತಹ ಪ್ರತಿಯೊಂದು ವಚನದಿಂದ ನೀವು ಅಭಿಷೇಕಿಸಲ್ಪಟ್ಟಾಗ ಅದರಲ್ಲಿರುವ ಅರ್ಥವನ್ನು ಹೃದಯಕ್ಕೆ ಅನ್ವಯಿಸಿಕೊಂಡಾಗ ನಿಮ್ಮ ಹೃದಯದೊಳಗೆ ಧೈರ್ಯ ಉಂಟಾಗ್ತದೆ. ಪ್ರತಿದಿನ ನಿನ್ನೆಯ ಭಕ್ತಿ ಈ ದಿನಕ್ಕೆ ಕೆಲಸಕ್ಕೆ ಬರಲ್ಲ. ಕ್ಲಿಯರ್ ಆಗಿ ಹೇಳಿದ ಮೋಶೆ, ಆಯಾ ದಿನಕ್ಕೆ ಬೇಕಾದಷ್ಟೇ ಕೂಡಿಸಿಕೊಳ್ಬೇಕು. ನಾಳೆಗಾಗಿಯೂ ಕೂಡ ಕೂಡಿಸಿಕೊಳ್ಳೋಣ ಎಂದು ಕೆಲವರು ಕೂಡಿಸಿಟ್ಕೊಂಡ್ರಂತೆ. ಅದು 2ನೇ ದಿವಸ ಕೊಳೆತು ಹೋಯ್ತಂತೆ. ನಿನ್ನೆಯ ಭಕ್ತಿ ಈ ದಿನಕ್ಕೆ ಕೆಲಸಕ್ಕೆ ಬರಲ್ಲ. ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು. ನಾಳೆ ಕುರಿತು ಚಿಂತಿಸಬೇಡಿ. ನಾಳೆಯನ್ನೇ ನೋಡಿಕೊಳ್ಳುತ್ತೆ. ನಾಳೆಗಾಗಿ ಕೂಡಿಟ್ಕೊಳ್ಳುವ ಅವಶ್ಯಕತೆ ಇಲ್ಲ. ಈ ದಿನಮಾನಗಳಲ್ಲಿ ಕ್ರೆಡಿಟ್ ಕಾರ್ಡ್ಸ್ಗಳು, EMI ಕನ್ವರ್ಟ್ ಮಾಡಿಕೊಂಡಾಗ ನಾಳೆ ಸಂಪಾದಿಸುವ ಸಂಪಾದನೆ ಎಲ್ಲವೂ ಕೂಡ ಈ ದಿನವೇ ಅನುಭವಿಸ್ತಿದ್ದಾರೆ. ಅನುಭವಿಸಿ ನಾಳೆ ಕಷ್ಟಪಟ್ಟು ಕೆಲಸ ಮಾಡಿ ಆ ಸಾಲ ತೀರಿಸ್ತೇವೆ ಇಂಟ್ರೆಸ್ಟ್ ಸಹಿತವಾಗಿ ಅನ್ನುತ್ತಾರೆ. ಆದರೆ ದೇವರಲ್ಲಿ ನಂಬಿಕೆ ಇಡೋದಾದರೆ ಯಾವಾಗ ಯಾವುದು ನಿಮಗೆ ಬೇಕೋ ಅದನ್ನು ಆವಾಗ ದೇವರು ನಿಮಗೆ ಕೊಡ್ತಾರೆ. ಆಗ ನೀವು ಯಾವಾಗ್ಲೂ ತೃಪ್ತರಾಗಿರುತ್ತೀರಿ. ಕೊರತೆ ನಿಮ್ಮ ತಂಟೆಗೆ ಬರಲ್ಲ. ಅದಕ್ಕೆ ದಾವೀದನು ಹೇಳ್ತಾನೆ, ಯೆಹೋವನೇ ನನಗೆ ಕುರುಬನು, ನಾನು ಕೊರತೆ ಪಡೆಯನು. ಆತನೇ ನನ್ನ ಸಪ್ಲೈಯರ್ ಆಗಿದ್ದಾನೆ. ಆತನು ನನ್ನ ಎಲ್ಲಾ ಅವಶ್ಯಕತೆಗಳನ್ನು ತೀರಿಸುತ್ತಾನೆ. ನನ್ನ ಮೊರೆಯನ್ನು ಕೇಳುವಾತನಾಗಿದ್ದಾನೆ. ತಾಯಿಗಿಂತಲೂ ಹೆಚ್ಚು ಪ್ರೀತಿಸುವಾತನಾಗಿದ್ದಾನೆ. ತಂದೆಗಿಂತಲೂ ಹೆಚ್ಚಾಗಿ ನನ್ನನ್ನು ಸಂರಕ್ಷಿಸುವಾತನಾಗಿದ್ದಾನೆ. ದಿನಾಲು ದೇವರ ಸನ್ನಿಧಿಯಲ್ಲಿ ಮೊಳಕಾಲೂರಿದವರಾಗಿ ವಾಕ್ಯವನ್ನು ಹೃದಯದೊಳಗೆ ಭದ್ರಪಡಿಸಿಕೊಳ್ಳಿರಿ. ನೀವು ಪ್ರತಿಯೊಂದು ಹೋರಾಟದಲ್ಲಿ ಶಾರೀರಿಕ ಸಂಬಂಧವಾಗಿ ಬರುವ ಪ್ರತಿ ಒಂದು ಹೋರಾಟದಲ್ಲಿಯೂ ಜಯ ಸಾಧಿಸುತ್ತೀರಿ. ಅಷ್ಟೇ ಅಲ್ಲ, ನೀವು ತೃಪ್ತಿಯುಳ್ಳವರಾಗಿರ್ತೀರಿ. ದೇವರ ವಾಕ್ಯ ನಮಗೆ ತೃಪ್ತಿಗೊಳಿಸುತ್ತದೆ. ಆತನು ಅದ್ಭುತವಾದ ರೀತಿಯಲ್ಲಿ ನಮ್ಮ ಪ್ರತಿಯೊಂದು ಅವಶ್ಯಕತೆಗಳನ್ನೆಲ್ಲ ತೀರಿಸುತ್ತಾನೆ. ದಿನಾಲು ದೇವರ ವಾಕ್ಯ ಕೇಳಿರಿ. ಈ ದಿನ ನೀವು ಏನ್ ಮಾತಾಡ್ತೀರಿ ದೇವ್ರೆ? ಈ ದಿನಕ್ಕಾಗಿ ನನ್ನ ಆಹಾರ ಏನಾಗಿದೆ ದೇವ್ರೆ ಎಂದು ಕೇಳಿ ಅದನ್ನು ಸಂಪಾದಿಸಿಕೊಳ್ಳಿರಿ. ಇಸ್ರಾಯೇಲ್ಯರು 40 ವರ್ಷಗಳವರೆಗೂ ಆ ಮನ್ನವನ್ನೇ ತಿನ್ನುತ್ತಾರೆ. ಆ ಮನ್ನ ಹೇಗಿತ್ತಂತೆ? 16ನೇ ಅಧ್ಯಾಯ 31ನೇ ವಚನ ಹೇಳುತ್ತೆ, ಇಸ್ರಾಯೇಲರು ಆ ಆಹಾರಕ್ಕೆ ಮನ್ನಾ ಎಂದು ಹೆಸರಿಟ್ಟರು. ಅದು ಬಿಳಿ ಕೊತ್ತಂಬರಿ ಕಾಳಿನ ಹಾಗಿತ್ತು. ಅದರ ರುಚಿ ಜೇನುತುಪ್ಪ ಕಲಸಿದ ದೋಸೆಗಳ ಹಾಗೆ ಇದ್ದಿತು. ಜೇನುತುಪ್ಪ ಕಲಸಿದ ಏನಂತೆ? ದೋಸೆಗಳ ಹಾಗಿತ್ತು. ಏನಂತೆ? ಈ ಚಪಾತಿಗಳು ಅಲ್ಲ, ಇಲ್ಲವೇ ನಮ್ಮ ನೆರೆ ರಾಜ್ಯದ ಆಂಧ್ರದಲ್ಲಿ ಅದಕ್ಕೆ ಏನನ್ನುತ್ತಾರೆ? ಒಂದು ಸ್ವೀಟ್ ಬೆರೆಸಿ ಮಾಡ್ತಾರಲ್ಲವೇ, ಬಾಯಲ್ಲಿಟ್ಕೊಂಡ್ರೆ ಕರಗಿ ಹೋಗುತ್ತೆ. ಆ ರೀತಿಯಾಗಿ ಇವರು ಅದರಿಂದ ದೋಸೆ ಮಾಡಿಕೊಂಡ್ರಂತೆ. ಅದನ್ನು ತಿನ್ನುವಾಗ ಎಷ್ಟೋ ಆನಂದಿಸಿದ್ರಂತೆ. ಜೇನುತುಪ್ಪ ಕಲಿಸಿದಂತಿತ್ತು. ದಾವೀದನು ಹೇಳ್ತಾನೆ, ದೇವರೇ ನಿಮ್ಮ ಮಾತು ನನಗೆ ಜೇನುತುಪ್ಪಗಿಂತಲೂ ಸಿಹಿಯಾಗಿವೆ ಅನ್ನುತ್ತಾನೆ. ನೋಡಿರಿ, ದೇವರ ವಾಕ್ಯದಲ್ಲಿರುವಂತಹ ಸತ್ಯಗಳನ್ನು ನಾವು ಗಮನಿಸುವಾಗ ಅದು ಬೋರ್ ಆಗೋದಿಲ್ಲ. ಯಾಕೆ ನೀವು ಬೋರ್ ಆಗ್ತಿದೆ ಅನ್ನುತ್ತೀರಿ? ಹೌದು, ಜ್ವರ ಬಂದಂಥವರ ಬಾಯಿಗೆ ಜೇನುತುಪ್ಪ ಒರೆಸಿದ್ರು ಕಹಿಯಾಗಿದೆ ಅನ್ನುತ್ತಾರೆ. ನಿಮ್ಮ ಹೃದಯ ಸರಿಯಾಗಿಲ್ಲದಕ್ಕಾಗಿ ನೀವು ದೇವರ ವಾಕ್ಯದಲ್ಲಿ ಸಂತೋಷಿಸಲಿಕ್ಕಾಗ್ತಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಆದರೆ ದೇವರನ್ನು ಪ್ರೀತಿಸಿದಂಥವರಿಗೆ ದೇವರ ವಾಕ್ಯ ಸರ್ವ ಸಂಪತ್ತು ದೊರಕಿರುವ ಬೊಕ್ಕಸದ ಹಾಗಿರುತ್ತೆ. ಅದು ಬಾಯಿಗೆ ಸಿಹಿ ಜೇನುತುಪ್ಪಕ್ಕಿಂತಲೂ ರುಚಿಯಾಗಿರುತ್ತೆ. ಅದು ದೇವರ ಪ್ರೀತಿ ಜ್ಞಾಪಕ ಮಾಡಿಕೊಳ್ಳುವಾಗ ಕೊಬ್ಬಿನ ಮೆದುಳು ದೊರಕಿದಂತೆ ನನಗಿದೆ ಅನ್ನುತ್ತಾನೆ ಭಕ್ತನು. ಸರ್ವ ಸಂಪತ್ತು ನನಗೆ ದೊರಕಿದಂತಿದೆ ಅನ್ನುತ್ತಾನೆ. ಹೌದು ಪ್ರಿಯರೇ, ವಾಕ್ಯದಿಂದ ನಮ್ಮ ಶರೀರಕ್ಕೆ ಪುಷ್ಟಿ, ನಮ್ಮ ಆತ್ಮಕ್ಕೆ ಆದರಣೆ,
ಹಾಗೂ ನಮ್ಮ ಜೀವಿತಕ್ಕೆ ಸಂತೃಪ್ತಿ ದೊರಕುತ್ತದೆ. ದಿನಾಲು ವೈಯಕ್ತಿಕವಾಗಿ ಮೊಳಕಾಲೂರಿ ಪ್ರಾರ್ಥಿಸಿ ದೇವರ ವಾಕ್ಯದಿಂದ ನಿಮ್ಮ ಹೃದಯವನ್ನು ತುಂಬಿಸಿಕೊಳ್ಳಿರಿ. ಪ್ರಾರ್ಥಿಸಿರಿ. ನಿಮ್ಮ ಜೀವಿತದಲ್ಲಿ ಎಲ್ಲಾ ವಿಷಯಗಳಲ್ಲಿ ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲಿ ನೀವು ಅಭಿವೃದ್ಧಿಯಾಗುವಿರಿ ಎಂಬ ಮಾತು ನೆರವೇರುತ್ತದೆ. ನಾನಂತೂ ಮುಗಿಸುತ್ತಾ ಇದ್ದೇನೆ, ಆದರೆ ನೀವು ಇನ್ನೂ ವಾಕ್ಯ ಧ್ಯಾನಿಸಿರಿ. ವಿಮೋಚನೆ ಕಾಂಡ 16ನೇ ಅಧ್ಯಾಯ ಹಾಗೂ ಇನ್ನು ಕೀರ್ತನೆಯಲ್ಲಿ ಹೋಗೋದಾದರೆ ಅನೇಕ ವಿಷಯಗಳು, ಮನ್ನದ ಕುರಿತಾದ ಅನೇಕ ವಿಷಯಗಳನ್ನು ನೀವು ಅಲ್ಲಿಯೂ ಗುರುತಿಸಬಹುದು. ಹೃದಯಕ್ಕೆ ಅನ್ವಯಿಸಿಕೊಳ್ಳಿರಿ. ಅದೇ ರೀತಿಯಾಗಿ ಜೀವಿಸಿರಿ. ತೃಪ್ತಿ ಹೊಂದಿಕೊಳ್ಳಿರಿ. ದೇವರ ಕೃಪೆಯಲ್ಲಿ ದಿನೇ ದಿನೇ ಅಭಿವೃದ್ಧಿ ಹೊಂದಿರಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಏನು ತಿನ್ನಬೇಕು, ಏನು ಕುಡಿಯಬೇಕು, ಏನು ಧರಿಸಬೇಕೆಂಬ ಆಲೋಚನೆಯುಳ್ಳವರಾಗಿರದೆ ನನ್ನ ದೇವರು ಏನನ್ನು ನನಗೆ ನುಡಿಯುತ್ತಾರೋ, ಯಾವ ವಾಗ್ದಾನ ಕೊಡ್ತಾರೋ, ಯಾವ ಎಚ್ಚರಿಕೆ ಕೊಡ್ತಾರೋ, ಯಾವ ಗದರಿಕೆ ಕೊಡ್ತಾರೋ, ಯಾವ ಆದರಣೆ ನನಗುಂಟಾಗುತ್ತೋ, ಈ ದಿನ ನಾನು ದೇವರಲ್ಲಿ ಯಾವ ರೀತಿಯಾಗಿ ಆನಂದಿಸಬೇಕು ಎಂಬ ಆ ಒಂದು ಆತುರತೆಯೊಂದಿಗೆ ಉದಯದಲ್ಲಿಯೇ ನಿಮ್ಮ ವಾಕ್ಯಕ್ಕಾಗಿ ಕಾದುಕೊಂಡು ನಿಮ್ಮ ಮಾತುಗಳನ್ನು ಧ್ಯಾನಿಸಿ ತೃಪ್ತಿಯನ್ನು ಹೊಂದಿ ಆಧ್ಯಾತ್ಮಿಕವಾಗಿ ಬಲ ಹೊಂದಿಕೊಳ್ಳಲು, ನಂಬಿಕೆಯಲ್ಲಿ ಅಭಿವೃದ್ಧಿ ಹೊಂದಿ ಈ ಅಂತ್ಯ ದಿನಗಳಲ್ಲಿ ಶೋಧನೆಗೆ ಒಳಗಾಗದಂತೆ ಶುದ್ಧರಾಗಿ ನಿಮಗಿಷ್ಟಕರವಾಗಿ ನಿಮ್ಮ ಬರೋಣಕ್ಕಾಗಿ ಕಾದು ಎದುರು ನೋಡಲು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ಆಯಾ ದಿನಕ್ಕೆ ತಕ್ಕಂತೆ ದೇವರ ಮಾತುಗಳನ್ನು ಕೇಳಿರಿ. ಹಾಗೆಯೇ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ, ನೀವು ಇತರ ದೇಶದಲ್ಲಿರೋದಾದರೆ ಕೊಡಲ್ಪಟ್ಟಂತಹ ಇದೇ ನಂಬರಿಗೆ ಒಂದು ಟೆಕ್ಸ್ಟ್ ಆಗಲಿ, ವಾಯ್ಸ್ ಮೆಸೇಜ್ ಆಗಲಿ, ವಾಟ್ಸಪ್ ಕಳಿಸಿಕೊಡಿರಿ. ಅವೆಲ್ಲ ಪರಿಶೀಲಿಸಿ ನಾವು ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ. ತಪ್ಪದೆ ದೇವರು ಜಯ ಕೊಡ್ತಾರೆ. ಈ ದಿನ ಶುಕ್ರವಾರ ಅಲ್ಲವೋ? ಶುಕ್ರವಾರದ ಉಪವಾಸ ಪ್ರಾರ್ಥನೆ ಬಹಳ ಪ್ರಾಮುಖ್ಯವಾಗಿದೆ. ನಿಮ್ಮ ಚರ್ಚಸ್ನಲ್ಲಿ ಉಪವಾಸ ಪ್ರಾರ್ಥನೆ ಇರುವುದಾದರೆ ತಪ್ಪದೆ ಹೋಗಿರಿ. ಕರ್ತನ ಆಲಯದಲ್ಲಿ ದೇವಜನರೊಂದಿಗೆ ಸೇರಿ, ದಯವಿಟ್ಟು ಎಲ್ಲರೊಂದಿಗೆ ಸೇರಿ ಉಪವಾಸ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳುವವರಾಗಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಬೆಳಗ್ಗೆ 7 ಗಂಟೆಗೆ ಅನುದಿನ ಧ್ಯಾನದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.